ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು ಗೋಲ್ಗಪ್ಪ, ಕರ್ಬೂಜದ ಹಶಾಳೆ, ನೆಲ್ಲಿಕಾಯಿ ಕಡಿ, ಮೆಂತ್ಯ ಹಿಟ್ಟಿನ ಗೊಜ್ಜು. ನಮ್ಮ ಬದುಕು ನಾಣ್ಯವಿದ್ದಂತೆ. ನಾಣ್ಯದ ಒಂದು ಬದಿಯಲ್ಲಿ ದುಃಖ ಅಡಗಿದೆ ಅಂತ ನಾವು ನಿರಾಶರಾಗಬಾರದು. ಯಾಕೆಂದ್ರೆ ನಾಣ್ಯದ ಇನ್ನೊಂದು ಬದಿಯಲ್ಲಿ ಖಂಡಿತ ಸಂತೋಷ ಅಡಗಿರುತ್ತೆ. ಅದನ್ನ ನಾವು ಹುಡ್ಕುವಂತ ಪ್ರಯತ್ನವನ್ನ ಮಾಡಬೇಕು. ಬನ್ನಿ, ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನ ಶುರು ಮಾಡೋಣ. ಇವತ್ತಿನ ನಮ್ಮ ಸಂಚಿಕೆಯ ಗೆಸ್ಟ್ ಯಾರು? ಎಸ್, ಇವರು ಇಮೇಲ್ ಮಾಡಿ ಅವರ ಬೆಸ್ಟ್ ರೆಸಿಪೀಸ್ ಅನ್ನ ನಾವು ಆಯ್ಕೆ ಮಾಡಿ ಇವತ್ತು ಚಿಕ್ಕಮಂಗ್ಳೂರಿಂದ ನಮ್ಮ ಜೊತೆಗೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅವರ ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಡಕ್ ಬರ್ತಾ ಇದ್ದಾರೆ ವಾಣಿ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ವಾಣಿ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನೀವು ನಿಮ್ಮ ಬೆಸ್ಟ್ ರೆಸಿಪೀಸ್ ನಮ್ಗೆ ಇಮೇಲ್ ಮೂಲಕ ಬರ್ತಿಳ್ಸಿ ನಿಮ್ಮ ಬೆಸ್ಟ್ ರೆಸಿಪೀಸ್ ಆಯ್ಕೆ ಆಗಿದೆ. ಫಸ್ಟ್ ಆಫ್ ಆಲ್ ಹೇಗೆ ಅನ್ಸ್ತಾ ಇದೆ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು? ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಓಕೆ, ಸೊ ಚಿಕ್ಕಮಂಗ್ಳೂರಿಂದ ಬಂದಿದ್ದೀರಾ? ಹೌದು. ಓಕೆ, ಸೊ ನಿಮ್ಮ 4 ಬೆಸ್ಟ್ ರೆಸಿಪೀಸ್ ಇವತ್ತು ವ್ಯೂವರ್ಸ್ಗೆ ಹೇಳ್ಕೊಡ್ತಾ ಇದ್ದೀರಾ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ? ನಾನು ಬೈ ಪ್ರೊಫೆಷನ್ ನಾನು ಸ್ವಿಮ್ಮಿಂಗ್ ಟ್ರೈನರ್. ಸ್ವಿಮ್ಮಿಂಗ್ ಆಕ್ಚುಲಿ ನಾನು ತಗೊಂಡಿದ್ದು ಫಾರ್ ಸಮ್ ಚಾಲೆಂಜ್. ನಾನು ಇದನ್ನ ಕೆರಿಯರ್ ಆಗಿ ತಗೋಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಸ್ಕೂಲ್ ಡೇಸ್ ಅಲ್ಲಿ ನಾನು ಅಥ್ಲೆಟ್ ಇದ್ದೆ. ನೋ ಡೌಟ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಐ ಯೂಸ್ ಟು ಎಂಜಾಯ್ ಐ ಹ್ಯಾವ್ ಎಂಜಾಯ್ಡ್ ಆಲ್ ದಿ ಸ್ಪೋರ್ಟ್. ಬಟ್ ನಂಗೆ ಆಮೇಲೆ ಅದನ್ನ ಯಾವತ್ತೂ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಈಗ ನನ್ನ ಏನೋ ಒಂದು ಸ್ಮಾಲ್ ಚಾಲೆಂಜ್ ಆಗಿ ನಾನು ಇದರಲ್ಲಿ ಈ ಫೀಲ್ಡ್ ಅಲ್ಲಿ ಬಂದೆ. ಮತ್ತೆ ಇವಾಗ ನಾನು ಕೆರಿಯರ್ ಆಗಿ ಇದನ್ನ ತಗೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಆಕ್ಚುಲಿ ನಾನು ಏನಾದ್ರೂ ಒಂದು ಕೆಲಸನ ನೀವು ತಗೋಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಆಂಕರಿಂಗ್ ಮಾಡ್ತಾ ಇದ್ದೀರಾ, ಯು ಎಂಜಾಯ್ ಅಂಡ್ ಯು ಡೂ ಇಟ್ ಅಲ್ವಾ? ಸೊ ಏನೇ ಪ್ರೊಫೆಷನ್ ನಾವು ತಗೊಂಡ್ರೆ ಅದಕ್ಕೆ ವಿ ಹ್ಯಾವ್ ಟು ಟ್ರೈ ಟು ಗಿವ್. ನಾವು 100% ಕೊಡ್ತೀವಿ ಅಂತ ಯಾವತ್ತೂ ಹೇಳಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ಅಟ್ಲೀಸ್ಟ್ ಟ್ರೈ ಟು ಗಿವ್ 100% ಟು ದಟ್ ಅಲ್ವಾ? ಆ 100% ಕೊಟ್ಟಾಗ್ಲೇ ಅದ್ರದ್ದು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಹಾಗೇನೆ ನಾನು ಐ ಎಂಜಾಯ್ ಲಾಟ್, ತುಂಬಾ. ನಾನು ಟು ದ ಎಕ್ಸ್ಟೆಂಟ್. ಸೊ ನಾನು ನೀರಲ್ಲಿ ಅಷ್ಟು ಎಂಜಾಯ್ ಮಾಡ್ಬಿಟ್ಟು ಹೇಳ್ಕೊಡ್ಬೇಕಾದ್ರೆ ಅದ್ರದ್ದು ಅವ್ರು ಕಲಿಯೋರು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಕಲಿತಾರೆ ಅಲ್ವಾ? ಅದಕ್ಕೆ ನಾನು ಈ ಪ್ರೊಫೆಷನ್ ನಾನು ಕೆರಿಯರ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಸೊ ಪುಟಾಣಿ ಮಕ್ಕಳಿಗೆ ಹೇಳ್ಕೊಡ್ತೀರಾ? ದೊಡ್ಡವರು? ಎಲ್ಲಾ ಏಜ್ ಗ್ರೂಪ್ ಹೇಳ್ಕೊಡ್ತೀನಿ. ಎಲ್ಲಾ ಏಜ್ ಗ್ರೂಪ್ ಹೇಳ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊತಾ ಹೋಗೋಣ. ಯಾಕಂದ್ರೆ ಎಲ್ರಿಗೂ ತುಂಬಾ ಡೌಟ್ಸ್. ಸ್ವಿಮ್ಮಿಂಗ್ ಮಾಡಿದಾಗ ಕಪ್ಪಾಗ್ಬಿಡ್ತೀವಿ, ಸ್ವಿಮ್ಮಿಂಗ್ ಮಾಡಿದಾಗ ಸಣ್ಣ ಆಗ್ತೀವಿ, ಇದೆಲ್ಲ ಏನೇನೋ ಇರುತ್ತೆ. ಸೊ ನನಗೂ ಇದೆ. ಸೊ ವಿಲ್ ಟಾಕ್ ಅಬೌಟ್ ಆಲ್ ದಟ್. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬೆಸ್ಟ್ ರೆಸಿಪಿ, ಫಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಗೋಲ್ಗಪ್ಪ. ಏನಿದು? ಎಲ್ಲಿಂದ ಶುರು ಆಯ್ತು ಇದು? ಆಕ್ಚುಲಿ ನಿಮಗೆ ಇದ್ರದ್ದು ಹಿಸ್ಟ್ರಿ ನೀವು ಕೇಳ್ತಾ ಬಂದ್ರೆ, ಒಂದೊಂದ್ ಕಡೆ ಇದ್ರ ಒರಿಜಿನ್ ಒಂದ್ ಕಡೆ ನಾರ್ತ್ ಅಂತ ಹೇಳ್ತಾರೆ, ಕೆಲವರು ನಾರ್ತ್ ಅಂತ ಹೇಳ್ತಾರೆ, ಕೆಲವರು ಕೋಲ್ಕತ್ತಾ ಅಂತ ಹೇಳ್ತಾರೆ, ಕೆಲವರು ಮುಂಬೈ ಅಂತ ಹೇಳ್ತಾರೆ. ಬಟ್ ನೀವು ಎಲ್ಲೇ ಹೋದ್ರು ಇದು ದೇಸಿ ಅಡಿಗೆ. ಸೊ ನನ್ಗಂತೂ ತುಂಬಾ ಇಷ್ಟ ಚಾಟ್ಸ್. ಸೊ ತುಂಬಾ ಜನ ವ್ಯೂವರ್ಸ್ ಇಷ್ಟಪಡ್ತಾ ಇರ್ತಾರೆ. ಶುರು ಮಾಡೋಣ ಹಾಗಾದ್ರೆ. ಸೊ ಗೋಲ್ಗಪ್ಪ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ ವಾಣಿ. ಕ್ಯಾರೆಟ್, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಉಪ್ಪು, ಕಡಲೆಕಾಳು, ಈರುಳ್ಳಿ, ಆಲೂಗೆಡ್ಡೆ, ಬ್ಲ್ಯಾಕ್ ಸಾಲ್ಟು, ಪಾನಿಪುರಿ, ಟೊಮ್ಯಾಟೊ, ಸೇವ್, ಖರ್ಜೂರ, ಕಾಳುಮೆಣಸು, ಚಾಟ್ ಮಸಾಲ, ಜೀರಿಗೆ. ಸೊ ಸಾಮಗ್ರಿಗಳೆಲ್ಲ ಸಿದ್ಧವಾಗಿದೆ. ಶುರು ಮಾಡೋಣ ಹಾಗಾದ್ರೆ. ಸೊ ಫಸ್ಟ್ ನಾನು ಪಾನಿಗೆ ರೆಡಿ ಮಾಡ್ಕೋತೀನಿ. ಪಾನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಸಾಲ್ಟು, ಮತ್ತೆ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, ಹಸಿಮೆಣಸಿನಕಾಯಿ, ಉಪ್ಪನ್ನ ಗ್ರೈಂಡ್ ಮಾಡ್ಕೋಬೇಕು. ಪುದೀನ 1 ಬೌಲ್ ತಗೋತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ತಗೋತಾ ಇದ್ದೀನಿ. ಮತ್ತೆ ಬೆಲ್ಲನೂ ಅಷ್ಟೇನೆ ಸ್ವಲ್ಪ ತಗೋತಾ ಇದ್ದೀನಿ. ಮತ್ತೆ ಮೆಣಸಿನಕಾಯಿ, ಉಪ್ಪು, ಮತ್ತೆ ಇದು ಬ್ಲ್ಯಾಕ್ ಸಾಲ್ಟ್. ಇದು ಸೈಂಧವ ಲವಣ ಅಂತಾನು ಹೇಳ್ತಾರೆ, ಕೇಳಿರಬಹುದು ನೀವು. ಹೌದು, ಬ್ಲ್ಯಾಕ್ ಸಾಲ್ಟ್. ಇವಾಗ ಇದಕ್ಕೆ ಮೆಣಸಿನ ಕಾಳು ಹಾಕ್ತೀನಿ. ಹಾಗೇನೆ ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ತೀನಿ. ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ತಿದ್ದೀನಿ.
ಇದು ಪಾನಿ ರೆಡಿ ಇದೆ ಇವಾಗ. ಈಗ ನಾನು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸುಮ್ಮನೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋತೀನಿ. ಸೊ ಇದು ಖಾರ ಚಟ್ನಿಗೆ. ಹಸಿಮೆಣಸಿನ್ಕಾಯಿ ಮತ್ತೆ ಉಪ್ಪು ಕಲ್ಲುಪ್ಪು. ಸಾಕ? ಈ ತರ ಆದ್ರೆ ಇಷ್ಟಾದ್ರೆ ಸಾಕು. ಮತ್ತೆ ನಾ ಹೇಳ್ದೆ ಅಲ್ಲ ಪುಡಿಗಳು, ಚಾಟ್ ಮಸಾಲ, ಹೌದು, ಜೀರಿಗೆ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಕಾಳು ಮೆಣಸಿನ ಪುಡಿ, ಆಮ್ಚೂರ್ ಪೌಡರ್. ಸೊ ಇಷ್ಟು 5 ನೀವು ಪುಡಿ ಮಾಡಿ ಬೆರೆಸ್ಕೊಂಡಿದ್ದೀರಾ. ಇದು ಅಷ್ಟೇನೆ ಟೇಸ್ಟ್ ಹೇಗ್ ಬೇಕು ಹಾಗೆ ಎಷ್ಟು ಬೇಕಷ್ಟನ್ನ ಹಾಕೋಬಹುದು ನಾವು. ಇದನ್ನ ಅದ್ರ ಜೊತೆಗೆ ಹಾಕ್ಬಿಟ್ಟು ಮ್ಯಾಶ್ ಮಾಡಬೇಕು. ಓಕೆ, ಇವಾಗ 2 ರೆಡಿ ಆಯ್ತು. ಒಂದು ಪಾನಿನೂ ಆಯ್ತು, ಮತ್ತೆ ಫಿಲ್ಲಿಂಗ್ ಒಳಗಡೆ ಸ್ಟಫ್ ಮಾಡೋದು ರೆಡಿ ಆಯ್ತು. ಇವಾಗ ಸರ್ವಿಂಗ್ ಪಾರ್ಟ್. ಸೊ ನೆಕ್ಸ್ಟ್ ವಾಣಿ ಖಾರ ಆಯ್ತು. ಖಾರಕ್ಕೆಲ್ಲ ರೆಡಿ ಇದೆ. ಇವಾಗ ಸ್ವೀಟ್ಗೆ ಇವಾಗ ನಿಮ್ಗೆ ಬೇಕು ಅಂತಂದ್ರೆ ಸ್ವೀಟ್ ನ ಆಡ್ ಮಾಡ್ಕೊಂಡು ತಿನ್ಬಹುದು. ಸೊ ಸ್ವೀಟ್ ಆಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವಾಗ ಸ್ವೀಟ್ ಚಟ್ನಿ ರೆಡಿ ಮಾಡ್ತೀನಿ. ಸ್ವೀಟ್ ಚಟ್ನಿಗೆ ಖರ್ಜೂರ, ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ಜಾರ್ ಕೊಡ್ಲಾ? ಇದು ಬೇಕು ಅಂತಂದ್ರೆ ಈ ಖರ್ಜೂರನೇ ಟೇಸ್ಟ್ ಜಾಸ್ತಿ ಬೇಕು ಅಂದ್ರೆ ಬರೀ ಖರ್ಜೂರ ಚಟ್ನಿ ಬಳಸ್ಕೋಬಹುದು, ಇಲ್ಲ ಅಂತಂದ್ರೆ ಬೆಲ್ಲನ ಸೇರಿಸ್ಕೋಬಹುದು. ಸೊ ಎರಡನ್ನೂ ನಾವು ಬೆರೆಸಿದಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಆ ಚಾಟ್ಗೆ ಏನ್ ಬೇಕು ಆ ಒಂದು ಫ್ಲೇವರ್ ನಮಗ್ ಸಿಗುತ್ತೆ. ಗೊತ್ತೇ ಆಗಲ್ಲ ನಾವು ಚಾಟ್ಸ್ ತಿನ್ನೋಗಿದೆ ಖರ್ಜೂರ ಬಳಸ್ತಾರೆ ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಸೊ ಈಗ ಗೊತ್ತಾಗ್ತಿದೆ. ಸ್ವೀಟ್ ಚಟ್ನಿ ಮಾಡೋದಕ್ಕೆ ಖರ್ಜೂರ ಮತ್ತೆ ಬೆಲ್ಲ. ಇವಾಗ ನಾನು ಅದಕ್ಕೆ ಸರ್ವಿಂಗಿಗೆ ಸೇವ್ ಬಳಸ್ತಾ ಇದ್ದೀನಿ. ಲಾಸ್ಟ್ ಪಾರ್ಟ್ ಏನಂದ್ರೆ ಪುರಿ ಹೊಡ್ಕೊಂಡು ಅದ್ರ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ಳೋದು. ನೋಡಿ, ಇದು ಮೇಲ್ಗಡೆ ಮಾತ್ರ ಇಷ್ಟನ್ನ ಮಾತ್ರ ಹೊಡ್ಕೋಬೇಕು. ಇದನ್ನ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇಷ್ಟು ಪೂರಿ ರೆಡಿ ಇದೆ. ಈ ಪೂರಿಗೆ ಮ್ಯಾಶ್ ಮಾಡ್ಕೊಂಡಿರೋಂಥದ್ದು ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಕಡಲೆಕಾಳು, ಸೊ ಈರುಳ್ಳಿ ಕೂಡ ಹಾಕ್ತಾ ಇದ್ದೀರಾ. ಇದು ಆಪ್ಷನಲ್. ಟೊಮೆಟೊ ಕೆಲವರು ಇದು ಹಾಕಿದ್ರೆ ಪೂರಿ ಮೆತ್ತಗಾಗೋಗ್ಬಿಡುತ್ತೆ ಅಂತಾರೆ ಅಲ್ವಾ? ಸೊ ಅದು ಇಷ್ಟಪಡೋರು ಅಂದ್ರೆ ಹಾಕೋಬಹುದು. ಕ್ಯಾರೆಟು ಮತ್ತೆ ಕೊನೆಗೆ ಸೇವ್. ಗೋಲ್ಗಪ್ಪ ರೆಡಿ ಇದೆ ಅಶ್ವಿನಿ, ವಿತ್ ಪಾನಿ ಅಂಡ್ ಸ್ವೀಟ್ ಚಟ್ನಿ. ಫಿಲ್ಲಿಂಗ್ ಎಲ್ಲ ರೆಡಿ ಇದೆ. ಟೇಸ್ಟ್ ಮಾಡಿ, ನಿಮ್ಗೆ ಏನ್ ಬೇಕು ಅದನ್ನ ಹಾಕೊಂಡು ಟೇಸ್ಟ್ ಮಾಡಿ ಖಂಡಿತವಾಗಿದೆ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಿದ್ರೆ ಬೇಗ ಎಲ್ಲ ಖಾಲಿ ಮಾಡೋಣ ಅಂತ ಅನಿಸ್ತಾ ಇದೆ. ಸೊ ನನಗಂತೂ ಗೊತ್ತಿರಲಿಲ್ಲ ಸಿಹಿ ಅಂದರೆ ಖರ್ಜೂರ ಬಳಸ್ತಾರೆ ಅಂತ. ಸೊ ಫಸ್ಟ್ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡೋಣ. ಸೊ ಪಾನಿ, ಇಷ್ಟು ಸಿಂಪಲ್ ಆಗಿ ನಾವು ಮನೇಲೇ ಮಾಡ್ಕೋಬಹುದು ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದ್ರೆ ಚಾಟ್ಸ್ ಅಂದ ತಕ್ಷಣ ನಾವೇನು ಯೋಚನೆ ಮಾಡ್ತೀವಿ, ಇದಕ್ಕೆ ಏನೇನೋ ಸಾಮಗ್ರಿಗಳು ಬೇಕಾಗುತ್ತೆ, ನಾವು ಮನೇಲಿ ಮಾಡಕ್ ಆಗದೇ ಇಲ್ಲ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಬೇಗ ನೀವು ಮನೇಲಿ ಟ್ರೈ ಮಾಡಿ. ಸಕ್ಕತ್ತಾಗಿದೆ. ಗೋಲ್ಗಪ್ಪ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹಸಿಮೆಣಸಿನಕಾಯಿ, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಮೆಣಸು, ಜೀರಿಗೆ ಹಾಕಿ ರುಬ್ಬಿಕೊಂಡು ಅದಕ್ಕೆ ನೀರು ಬೆರೆಸಿ ಪಾನಿ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಹಸಿಮೆಣಸಿನಕಾಯಿ ಪೇಸ್ಟ್, ಚಾಟ್ ಮಸಾಲ, ಬೇಯಿಸಿದ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಮತ್ತೊಂದು ಮಿಕ್ಸಿ ಜಾರಿಗೆ ಖರ್ಜೂರ ಮತ್ತು ಬೆಲ್ಲ ಹಾಕಿ ರುಬ್ಬಿಕೊಂಡು ಸಿಹಿ ಚಟ್ನಿ ರೆಡಿ ಮಾಡಿಕೊಳ್ಳಿ. ನಂತರ ಪಾನಿಪೂರಿಯ ಒಳಗೆ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಕಡಲೆಕಾಳು, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ ತುಂಬಿ ಸೇವ್ನಿಂದ ಗಾರ್ನಿಶ್ ಮಾಡಿದರೆ ಹುಳಿ ಖಾರ ಮಿಶ್ರಿತ ಪಾನಿ ಮತ್ತು ಸಿಹಿ ಚಟ್ನಿಯೊಂದಿಗೆ ಗೋಲ್ಗಪ್ಪ ಸವಿಯಲು ಸಿದ್ಧವಿದೆ. ಓಕೆ, ಸೊ ವಾಣಿ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಾ? ನೆಕ್ಸ್ಟ್ ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ. ಸ್ವೀಟ್ ಯಾವ ಸ್ವೀಟು? ಇದು ಕರ್ಬೂಜ ಅಂತ ಹಣ್ಣು ಕೇಳಿದೀರಾ ಅಲ್ವಾ? ಸೊ ಆ ಕರ್ಬೂಜದಲ್ಲಿ ಒಂದು ಸ್ವೀಟ್ ಹೇಳ್ಕೊಡ್ತೀನಿ. ಈಗ ಸಮ್ಮರ್ ಅಲ್ಲಂತೂ ಎಲ್ಲ ಕಡೆ ಕರ್ಬೂಜ ಸಿಗುತ್ತೆ. ಕರ್ಬೂಜದ ಹಣ್ಣು, ಕರ್ಬೂಜದ ಹರ್ಷಾಳೆ ಅಂತ. ಸೊ ವಾಣಿ ಶುರು ಮಾಡೋಣವಾ? ಸೊ ನೀವು ನೆಕ್ಸ್ಟ್ ಈಗ ಕರ್ಬೂಜದ ಹರ್ಷಾಳೆ
ಕರ್ಬೂಜದ ಹರ್ಷಾಳೆ ಮಾಡ್ತಾ ಇದ್ದೀರಾ. ಶುರು ಮಾಡ್ಬಿಡೋಣ. ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳಿ. ಓಕೆ, ಇದಕ್ಕೆ ಕರ್ಬೂಜದ ಹಣ್ಣು ಮತ್ತೆ ಏಲಕ್ಕಿ ಪುಡಿ, ತೆಂಗಿನ ತುರಿ, ಅವಲಕ್ಕಿ ಮತ್ತೆ ಜೋನಿ ಬೆಲ್ಲ. ಸೊ ಸಾಮಗ್ರಿಗಳು ಇಷ್ಟೇನೆ. ಶುರು ಮಾಡೋಣ. ಸೊ ಮೊದಲು ನನಗೆ ಚಿಕ್ಕ ಜಾರ್ ಬೇಕು. ಅದ್ರಲ್ಲಿ ತೆಂಗಿನ ತುರಿನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟು ಆಗಿದೆ ಇದು. ಇವಾಗ ಇದಕ್ಕೆ ನಾನು ಬೆಲ್ಲ ಒಂದೊಂದಾಗೆ ಇದನ್ನ ಸೇರಿಸ್ಕೊತಾ ಹೋಗ್ತೇನೆ. ಫಸ್ಟ್ ಅವಲಕ್ಕಿ ಸೇರಿಸ್ತೀನಿ. ಇಲ್ಲಿ ನಾನು ಪೇಪರ್ ಅವಲಕ್ಕಿ ಅಲ್ವಾ? ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ನೀವು ನಾರ್ಮಲ್ ದಪ್ಪ ಅವಲಕ್ಕಿ ತಗೊಂಡ್ರೆ ನೆನ್ಸ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆ, ಆದಷ್ಟು ಕಾಯಿ ಹಾಲಲ್ಲಿ ನೆನ್ಸಿದ್ರೇನೆ ಒಳ್ಳೇದು ಟೇಸ್ಟ್ಗೆ. ಕರ್ಬೂಜ ನಿಮ್ಗೆ ಸೈಜ್ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ. ಸಾಧಾರಣ ಒಂದು ಮೀಡಿಯಂ ಸೈಜ್ ಒಂದಿಷ್ಟು ದಪ್ಪ ಅಂತ ಅಂದ್ರೆ ಅಷ್ಟು ಫುಲ್ ನೀವು ಹಾಕೋಬಹುದು. ಮತ್ತೆ ಇವಾಗ ಬೆಲ್ಲ. ಇದು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ ಸಾಧಾರಣ ಒಂದ್ 2 ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ. ಮತ್ತೆ ಎಲ್ಲಾ ಸ್ವೀಟಿಗೆ ಮೇನ್ ಬೇಕಾಗಿರೋದು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಫ್ಲೇವರು ಕೊಡುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಜೋನಿ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಮನೇಲಿ ಸಿಗುವಂತ ಬೆಲ್ಲ ಸಕ್ಕರೆ ಬಳಸಬಹುದಾ? ಸಕ್ಕರೆ ಬಳಸಬಹುದು. ವಾಣಿ, ನೀವು ಹೇಳ್ತಾ ಇದ್ರಿ ನೀವು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆಲ್ಲ ಸ್ವಿಮ್ಮಿಂಗ್ ಹೇಳ್ಕೊಡ್ತೀರಾ ಅಂತ ಹೇಳಿ. ಸೊ ಈಗ ನಾವೆಲ್ಲ ಸ್ವಿಮ್ಮಿಂಗ್ ಮಾಡ್ಬೇಕು ಅಂದಾಗ ಒಂದೇನ್ ಬರುತ್ತೆ ಅಂದ್ರೆ ಹೌದು ಸಣ್ಣ ಆಗ್ತೀವಿ ಅಂತ. ಈಗ ಎಲ್ರಿಗೂ ಕೆಲವಲ್ಲಿ ತುಂಬಾ ಜನ ನೋಡಿದ್ರೆ ಮಹಿಳೆಯರು ಒಬೇಸಿಟಿ, ಸೊ ಕೊಲೆಸ್ಟ್ರಾಲ್ ಈ ತರದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಮಕ್ಕಳ ಬೆಳವಣಿಗೆ ಸ್ವಲ್ಪ ಉದ್ದನೂ ಆಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇರೋರು, ಇಲ್ಲಪ್ಪ ನಾನು ಟ್ಯಾನ್ ಆಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಪ್ರಿಕಾಷನ್ಸ್ ಏನು ಮತ್ತೆ ಅಡ್ವಾಂಟೇಜಸ್ ಏನು? ಸೊ ಏನ್ ಹೇಳ್ತೀರಾ ನೀವು ಟೋಟಲಿ ಸ್ವಿಮ್ಮಿಂಗ್ ಬಗ್ಗೆ? ನೀವು ಮೇನ್ ಸ್ವಿಮ್ಮಿಂಗ್ ತಗೋಬೇಕು ಅಂತ ಅಂದ್ರೆ ಯು ಥಿಂಕ್ ಆಫ್ ಸ್ವಿಮ್ಮಿಂಗ್, ಮೇನ್ ಅಂದ್ರೆ ಹೆಲ್ತ್, ಫಿಟ್ನೆಸ್. ಇದೆರಡನ್ನು ನೀವು ಬೇರೆ ಎವ್ರಿಥಿಂಗ್ ಯು ಹ್ಯಾವ್ ಟು ಕಾಂಪ್ರಮೈಸ್. ಬಿಕಾಸ್ ಹೌದು, ಆಬ್ವಿಯಸ್ಲಿ ಸ್ವಲ್ಪ ನೀವು ಯಾವುದೇ ಎಂತ ಒಳ್ಳೆ ಕ್ರೀಮ್ ಬಳಸಿದ್ರು ನೀವು ಟ್ಯಾನ್ ಆಗೇ ಆಗ್ತೀರಾ. ಆದ್ರೆ ವಾರದಲ್ಲಿ ಒಂದ್ಸಲ ಇದು ಅರಿಶಿಣದ ಪುಡಿ ಇದೆಯಲ್ಲ, ಅದನ್ನ ಮೊಸರಿಗೆ ಹಾಕ್ಬಿಟ್ಟು ಸ್ವಲ್ಪ ಲಿಂಬೆ ಹಣ್ಣನ್ನ ಹಾಕ್ಬಿಟ್ಟು ಅದನ್ನ ಎಲ್ಲಿ ನಿಮ್ಗೆ ಟ್ಯಾನ್ ಆಗೋದು ಬೇಡ ಅಂತ ಅನ್ಸುತ್ತೆ ಅಲ್ಲಿಗೆ ನೀವು ಹಚ್ಕೊಂಡು ಸ್ನಾನ ಮಾಡಿದ್ರೆ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಟ್ಯಾನ್ ಆಗೋದು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದು. ತುಂಬಾ ಕ್ರೀಮ್ಗಳಿದೆ, ಅದನ್ನ ನೀವು ಬಳಸಿದ್ರೆ ಕೆಲವ್ರಿಗೆ ಅದು ಇದಿದೆ, ಏನಂದ್ರೆ ಮೈಂಡ್ ಸೆಟ್ ಇದೆ, ಆ ಕ್ರೀಮ್ ಎಲ್ಲ ಬಳಸಿದ್ರೆ ನಾನು ಟ್ಯಾನ್ ಆಗಲ್ಲ ಅಂತ. ಆದ್ರೆ ಏನೇ ಬಳಸಿದ್ರು ಟ್ಯಾನ್ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಅದರಲ್ಲಿ ಕ್ಲೋರಿನ್ ಇದೆ ಒಂದು. ಇನ್ನೊಂದ್ ಏನಂತಂದ್ರೆ ಆ ನೀರಲ್ಲಿ ಇರ್ಬೇಕಾದ್ರೆ ಮೇಲ್ಗಡೆ ನಾವು ಸನ್ನಿಗೆ ಎಕ್ಸ್ಪೋಸ್ ಆಗ್ತಾನೆ ಇರ್ತೀವಿ. ಆದ್ರೆ ನೀವು ಎಲ್ಲೋ ಯಾವ್ದೋ ಒಂದ್ ಕಡೆ ಸ್ವಲ್ಪ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ನೀವು ಇದನ್ನ ಕಾಂಪ್ರಮೈಸ್ ಮಾಡ್ಲೇಬೇಕು. ಬಿಕಾಸ್ ಒಂದ್ ಹೇಳ್ತೀನಿ, ಇದು ಸ್ವಿಮ್ಮಿಂಗ್ ಅನ್ನೋದಿದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ವೆರಿ ಬೆಸ್ಟ್ ಎಕ್ಸಸೈಸ್. ಬೇರೆ ಯಾವ್ದು ಎಕ್ಸಸೈಸ್ ನಿಮ್ಗೆ ಇಷ್ಟು ಒಳ್ಳೆ ಇದು ಔಟ್ಪುಟ್ ಸಿಗಲ್ಲ. ಸಾಮಾನ್ಯವಾಗಿ ಈಗ ಸ್ವಿಮ್ಮಿಂಗ್ ಇರೋರು ಯಾವ್ಯಾವ ಸಮಸ್ಯೆಗಳು ಇರೋರು ಸ್ವಿಮ್ಮಿಂಗ್ ಅನ್ನು ಆಪ್ಟ್ ಮಾಡ್ಕೋಬೇಕು ಅಂತ ನೀವ್ ಹೇಳ್ತೀರಾ? ಸಾಧಾರಣ ಒಬೇಸಿಟಿ ಇರೋರು, ಅಂದ್ರೆ ಓವರ್ ವೇಟ್ ಇರೋರು ಡೆಫಿನೆಟ್ಲಿ ಸ್ವಿಮ್ಮಿಂಗ್ ಮಾಡೋದ್ರಿಂದ ಅಟ್ ಲೀಸ್ಟ್ ಸ್ವಲ್ಪ ಕ್ಯಾಲೋರೀಸ್, ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಸೈಸ್ ವೇರ್ ಯು ಬರ್ನ್ ಲಾಟ್ ಆಫ್ ಕ್ಯಾಲರೀಸ್ ವಿದೌಟ್ ಮಚ್ ಎಫರ್ಟ್. ಹೌದು, ವಿದೌಟ್ ಮಚ್ ಎಫರ್ಟ್. ದಿಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಒಂದ್ಸಲ ನೀವು ಸ್ವಿಮ್ಮಿಂಗ್ ಕಲ್ತ ಮೇಲೆ ನೀವು ನೀರಲ್ಲಿ ಆ ನೀರಿನ ಪ್ರೆಷರ್ಗೆನೆ ಜಾಸ್ತಿ ಇದು ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ಅರ್ಧ ಗಂಟೆ ಬೇರೆ ರನ್ ಆರ್ ಎನಿ ಅದರ್ ಎಕ್ಸಸೈಸ್ ಇಫ್ ಯು ಕನ್ಸಿಡರ್, ನೀವು ಇದನ್ನ ಅರ್ಧ ಗಂಟೆ ಮಾಡಿದ್ರೇನು ಅದ್ರ ಈಕ್ವಲೆಂಟ್ ಇದು ನಿಮ್ಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಕರ್ಬೂಜದ ಹಣ್ಣಿನ ಹರ್ಷಾಳೆ ರೆಡಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಫಸ್ಟ್ ಖರ್ಜೂರವನ್ನ ಬಳಸಿ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಟ್ರಿ. ಈಗ ಕರ್ಬೂಜ ಬಳಸಿ ಮಾಡ್ಕೊಡ್ತಿದ್ದೀರಾ. ಫುಲ್ ಆಗು ಇದೆ. ಸೊ ಕಾಯಿ ಹಾಲು ಹಾಕಿರೋದ್ರಿಂದ ನಮ್ ಕರ್ಬೂಜ ಅಂದ ತಕ್ಷಣ ನೆನಪಾಗೋದು ಜ್ಯೂಸ್ ಮಾಡ್ಕೊಂಡ್ ಕುಡಿಯೋಣ ಅಂತ. ಬಟ್ ಈ ತರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಒಂದ್ ನಿಜವಾಗ್ಲೂ ಫಿಲ್ಲಿಂಗ್ ಆಗು ಇರುತ್ತೆ. ಸಮ್ಮರ್ ಹತ್ರ ಬರ್ತಿದೆ. ಸೊ ಒಂಥರ ಎಷ್ಟ್ ಚೆನ್ನಾಗಿದೆ ಅಂದ್ರೆ
ನೀವು ತಿನ್ನೋ ಏನು ಅನ್ನ ಅಂತದೆಲ್ಲ ಅವಾಯ್ಡ್ ಮಾಡ್ಕೊಂಡು ಇದನ್ನ ಬೇಕಿದ್ರೆ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಸ್ವೀಟ್ ಕಡಿಮೆ ಹಾಕೊಂಡು. ಹೌದು. ಇದ್ರಲ್ಲಿ ಏನಾಗುತ್ತೆ, ಏಲಕ್ಕಿ ಹಾಕಿರೋದ್ರಿಂದ ಅದು ಜೀರ್ಣಕ್ಕೆ ಒಳ್ಳೇದು. ಹೌದು, ಏಲಕ್ಕಿ. ಸೊ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಕರ್ಬೂಜದ ಹರ್ಷಾಳೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಮತ್ತು ನೀರನ್ನು ಹಾಕಿ ರುಬ್ಬಿಕೊಂಡು ಒಂದು ಬಟ್ಟಲಿಗೆ ಸೋಸಿಕೊಳ್ಳಿ. ಇದಕ್ಕೆ ಪೇಪರ್ ಅವಲಕ್ಕಿ, ತುರಿದ ಕರ್ಬೂಜ, ಜೋನಿ ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಬೆರೆಸಿದರೆ ಕರ್ಬೂಜದ ಹರ್ಷಾಳೆ ಸವಿಯಲು ಸಿದ್ಧ. ಸೊ ನನ್ಗೇನೋ ಎರಡು ನಿಮ್ಮ ಬೆಸ್ಟ್ ರೆಸಿಪೀಸ್ ಏನೋ ಹೇಳ್ಕೊಟ್ರಿ. ಚಿಕ್ಕಮಂಗ್ಳೂರಿಂದ ಬೇರೆ ಬಂದಿದ್ದೀರಾ ನೀವು. ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? 2 ರೆಸಿಪಿ ಹೇಳ್ಕೊಟ್ಬಿಟ್ಟು ಸುಸ್ತಾಗ್ಬಿಟ್ಟಿದೆ ಅಶ್ವಿನಿ ನನಗೆ. ಸ್ವಿಮ್ಮಿಂಗ್ ಮಾಡೋದು ಸುಸ್ತಾಗತ್ತಾ? ಓಕೆ ಓಕೆ, ಸ್ವಿಮ್ಮಿಂಗ್ ಮಾಡೋರಿಗೆ ಸ್ವಿಮ್ ಮಾಡಿದ್ರೆ ಸುಸ್ತಾಗಲ್ಲ, ಆದ್ರೆ ಅಡ್ಗೆ ಮನೆ ಹೌದು. ಅದಕ್ಕೆ ಹಾಗಾಗಿರೋದ್ರೆ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದಿದ್ದೀನಿ. ಅಮ್ಮ ಇವಾಗ ನೆಕ್ಸ್ಟ್ 2 ರೆಸಿಪಿ ಯಾವ್ದು ಅಂತ ಅವರೇ ಹೇಳ್ತಾರೆ, ಖಂಡಿತ ಅವರೇ ಮಾಡ್ತಾರೆ. ಖಂಡಿತ ಕರ್ಬಿಡೋಣ ಅಮ್ಮನ. ಅಮ್ಮ ಬನ್ನಿ. ನಮಸ್ಕಾರ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಚಿಕ್ಕಮಂಗ್ಳೂರಿಂದ ಇಲ್ಲಿ ಬರ್ಬೇಕಾದ್ರೆ ಸುಸ್ತಾಯ್ತು, ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿಮ್ಮನ್ನ ಒಂದ್ ಅರ್ಧ ಗಂಟೆ ಕೂರಿಸ್ಬಿಟ್ಟು ಮಗಳ ಕೈಲಿ 2 ರೆಸಿಪೀಸ್ ಏನೋ ನಾವು ಮಾಡ್ತಿದೀವಿ. ಗೊತ್ತಾಯ್ತು, ಅಲ್ಲಿಂದ ಬಂದಿದ್ದೀರಾ, ಸುಸ್ತಾಗಿತ್ತೆ, ಹೌದು. ಆಯಾಸ ಪರಿಹರಿಸ್ಕೊಳ್ಳಿ ಅಂತ ಕೂರಿಸಿದ್ದೀನಿ. ಖಂಡಿತವಾಗ್ಲು. ಅಮ್ಮ ನಿಮ್ಮ ಪರಿಚಯ, ನಿಮ್ಮ ಹೆಸರು? ನಾನು ಲಲಿತಾ ಅಂತ ಹೇಳಿ. ನನಗೆ ನಮ್ಮಲ್ಲಿ 2 ಹೆಸರು ಇಡೋದು. ರುಕ್ಮಿಣಿ ಅಂತ ಇಡ್ತಾರೆ, ನಾವು ಶೆಣೈ ಕೊಂಕಣಿಸು. ನಾನು ಶಿಕ್ಷಕಿಯಾಗಿದ್ದೆ, ರಿಟೈರ್ಡ್ ಆಗಿದೆ. ಮಕ್ಕಳಿಗೆ ವಿದ್ಯೆಯಲ್ಲೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವೆರಿ ನೈಸ್ ಅಮ್ಮ. ಖಂಡಿತ ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಾಯ್ತು. ಹಾಗೆ ಮಗಳು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ಮೇಲೆ ಅಮ್ಮ ಖಂಡಿತವಾಗ್ಲೂ ಇನ್ನಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಗೊತ್ತು. ಖಂಡಿತ ನೀವು ನಿಮ್ಮ 2 ಬೆಸ್ಟ್ ರೆಸಿಪಿನ ಹೇಳ್ಕೊಡಿ. ಅಮ್ಮ ಮತ್ತೊಮ್ಮೆ ನಿಮ್ಗೂ ವೆಲ್ಕಮ್ ಬ್ಯಾಕ್. ಚಿಕ್ಕಮಂಗ್ಳೂರಿಂದ ಬಂದಿದ್ದೀರಾ. ಸೊ ಮಗಳೇನೋ 2 ಅವರ ಬೆಸ್ಟ್ ರೆಸಿಪೀಸ್ ಹೇಳ್ಕೊಟ್ರು. ಸೊ ನಮ್ ಕಾರ್ಯಕ್ರಮ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರಾ? ಹೇಗ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ನಾನು ಕೆಲವೆಲ್ಲ ಬರ್ಕೊಂಡು ತಕ್ಷಣ ಮಾಡ್ತೀನಿ. ಓಕೆ, ಮಾಡ್ತೀರಾ? ಮಾಡ್ತೀನಿ, ಮಾಡ್ತೀನಿ. ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ನಂಗೆ ರುಚಿಯ ಬಗ್ಗೆ ಅಷ್ಟು ನೀವು ಹೇಳ್ದಷ್ಟು ನಂಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ನಾನು ಕೆಲವೆಲ್ಲ ಹೊಸ ಹೊಸ ರುಚಿ ನೋಡ್ತಾ ಇರ್ತೀನಿ. ಸೊ ಇಲ್ಲಿ ಮಾಡುವಂತ ಸಾಮಗ್ರಿಗಳನ್ನ ಬಿಟ್ಟು ನೀವು ನಿಮ್ದೇ ಸಾಮಗ್ರಿಗಳನ್ನ ಹಾಕಿ ಮಾಡುವಂತದ್ದು ಕೂಡ ಇದೆ. ವೆರಿ ನೈಸ್. ಓಕೆ, ಸೊ ಈಗ ಯಾವ ಒಂದು ರೆಸಿಪಿಯಿಂದ ಶುರು ಮಾಡೋಣ? ಏನ್ ಹೇಳ್ಕೊಡ್ತಾ ಇದ್ದೀರಾ? ನೆಲ್ಲಿಕಾಯಿ ಕಡಿ ಅಂತ ಹೇಳಿ, ಆಮ್ಲ ಕಡಿ. ಆಮ್ಲ ಕಡಿ ಶುರು ಮಾಡೋಣ. ಆಮ್ಲ ಕಡಿ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ನೆಲ್ಲಿಕಾಯಿ, ಕಾಯಿ, ಉಪ್ಪು, ಜೀರಿಗೆ, ಕರಿಬೇವು, ಸಾಸಿವೆ, ಹಿಂಗು, ಮೆಣಸಿನಕಾಯಿ, ಮೆಣಸು. ಸೂಪರ್, ಫಾಸ್ಟ್ ಆಗಿ ಹೇಳ್ಬಿಟ್ರಿ. ಶುರು ಮಾಡೋಣ. ಆಯ್ತು. ಫಸ್ಟ್ ಈಗ ಬಾಣ್ಲೆ ಬೇಕು ನಂಗೆ. ಒಂಚೂರು ಎಣ್ಣೆ ಹಾಕಬೇಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಸ್ವಲ್ಪ, ಬೇಕಾಗುತ್ತೆ? ಒಂದು ಅರ್ಧ ಚಮಚ. ಸಾಕು ಸಾಕು ಸಾಕಾ? ಸಾಕು. ಇದಕ್ಕೆ ನಾವು 4-5 ನೆಲ್ಲಿಕಾಯಿ ತಗೊಂಡ್ರೆ ಒಂದು 1/4 ಚಮಚದಷ್ಟು ಮೆಣಸು, ಆಮೇಲೆ ಇದಕ್ಕೆ ಜೀರಿಗೆ, ಇದಕ್ಕೆ ನಾವು ಕಾಯಿ ತುರಿನ ಹಾಕೊಂಡ್ಬಿಡೋದು. ಇದನ್ನ ಹುರ್ಕೊಂಡ ನಂತರ ಹಸಿ ಕಾಯಿ ತುರಿಯನ್ನ ಬಳಸ್ತಾ ಇದ್ದೀರಾ? ಹೌದು. ಎಷ್ಟು ತಗೊಂಡಿದ್ದೀರಾ? ಒಂದು 4-5 ನೆಲ್ಲಿಕಾಯಿಗೆ ಒಂದು 3/4 ಬೌಲಸ್ ತಗೊಂಡಿದ್ದೀನಿ. 4-5 ನೆಲ್ಲಿಕಾಯಿಗೆ ಇಷ್ಟೊಂದು ಕಾಯಿ ತುರಿ ಬೇಕಾಗತ್ತಾ? ಅಲ್ಲ, ದಪ್ಪದಿದ್ರೆ 4-5, ಈ ಸಣ್ಣಗಿದೆ ಅಲ್ಲ, ಒಂದು 8-10 ಬಳಸಿದ್ರು ಆಗುತ್ತೆ. ಅಂದ್ರೆ ಯಾರಿಗೆ ಕೆಲವರು ಇದನ್ನ ಒಂಥರ ಒಗ್ರು ಬರುತ್ತೆ ಅಂತಾರೆ, ಆರೋಗ್ಯಕ್ಕೆ ಒಳ್ಳೇದಂತ. ಯಾವಾಗ್ಲೂ ಮನುಷ್ಯನಿಗೆ ನಾಲ್ಗೆಗೆ ಬೇಕಾದ್ದು ದೇಹಕ್ಕೆ ಬೇಡ, ದೇಹಕ್ಕೆ ಬೇಕಾದ್ದು ನಾಲ್ಗೆಗೆ ಬೇಡ. ಹೌದು ನೋಡಿ, ಈ ಕಹಿ ಅಂತಾರೆ ಹಾಗಲಕಾಯಿ, ಆದ್ರೆ ಅದು ಶರೀರಕ್ಕೆ ತುಂಬಾ ಒಳ್ಳೆ, ತುಂಬಾ ಒಳ್ಳೇದು. ಹಾಗೆ ಹಾಗಲಕಾಯಿ ಇದು ಅಷ್ಟೇ, ತುಂಬಾ ಬೇಡ ಅವ್ರಿಗೆ. ಈಗ ಆಫ್ ಮಾಡೋಣ. ಸಾಕು, ಆಫ್ ಮಾಡಿ. ಸೊ ತುಂಬಾ ಏನ್ ಫ್ರೈ ಮಾಡ್ಬೇಕಂತ ಏನು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಈ ನೆಲ್ಲಿಕಾಯಿ ಸ್ವಲ್ಪ ಮೆತ್ತಗಾದ್ರೆ ಹಿಚಕ್ಬಹುದು, ಇಲ್ಲ ಗಟ್ಟಿ ಇರೋದ್ರಿಂದ ಒಂಚೂರು ಪೀಸ್ ಮಾಡಿ ಇದಕ್ಕೆ ಹಾಕಿ ಇದನ್ನ ಮತ್ತೆ ಒಣಮೆಣಸಿನ್ಕಾಯಿ ಹುಡ್ಕೊಂಡಿದ್ದೀನಿ, ಅದು ಮತ್ತೆ ಈ ಮೊದಲೇ ಹಾಕಿದೀವಲ್ಲ ಅದು ಬೇಕಾದ್ರೆ ಉಪ್ಪು ಹಾಕೋಬೇಕು. ಯಾಕಂದ್ರೆ ನೆಲ್ಲಿಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದು. ಇದು ನೆಲ್ಲಿಕಾಯಿನ ನೀವು ಮುಂಚೆನೆ ಉಪ್ಪು ನೀರಲ್ಲಿ? ಇದು 1 ವರ್ಷದ ಹಿಂದಿಂದು. 1 ವರ್ಷದ ಹಿಂದೆ? ಹೌದು. ಮತ್ತೆ ಇಲ್ಲಿ ಸಿಗೋದೆಲ್ಲ ದಪ್ಪ ನೆಲ್ಲಿಕಾಯಿ ಅಲ್ವಾ, ಅದ್ರಿಗಿಂತ ನಾಟಿ ನೆಲ್ಲಿಕಾಯಿ ಇಷ್ಟೇ ಇರುತ್ತೆ. ಓಕೆ. ಇದು ಶರೀರಕ್ಕೆ ತುಂಬಾ ಒಳ್ಳೇದು. ಸೊ ಇದು ಎಷ್ಟು ದಿನ ನಾವು ಹೀಗೆ ಉಪ್ಪಲ್ಲಿ ನೆನ್ಸಿಟ್ರೆ ಎಷ್ಟು ವರ್ಷ ಇಡ್ಬೋದು? ಹಾಗೆ 2-3 ವರ್ಷ ಇಡ್ಬೋದು. ಹಾಗೆ ಇಡ್ಬೋದು. ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ? ಫ್ರೆಶ್ನೆಸ್ ಹಾಗೆ ಇರುತ್ತೆ. ಸೊ ನೀವು ಹೇಳ್ತಾ ಇದ್ರಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ ಅಂತ. ಎಷ್ಟು ವರ್ಷಗಳ ಕಾಲ? 36 ವರ್ಷ ಸರ್ವಿಸ್ ಮಾಡಿದ್ದೀನಿ. ಓಕೆ. 36 ವರ್ಷ 4 ತಿಂಗಳು. ಒಂದೇ ಶಾಲೆಯಲ್ಲಿ ಇದ್ದಿಲ್ಲ? ಒಂದೇ ಶಾಲೆಯಲ್ಲ, ನನ್ನ ಸರ್ವಿಸ್ ಅಲ್ಲಿ ನಾನು 8-10 ಶಾಲೆಯಲ್ಲಿ ಮಾಡಿದ್ದೀನಿ. ಅಂದ್ರೆ ನಾನು ಮೈಸೂರು ಡಿಸ್ಟಿಕ್ ಅಲ್ಲಿ ಇದ್ದೆ. ನರಸೀಪುರ ತಾಲೂಕು ತಲಕಾಡು ಕೇಳಿದ್ದೆ? ತಲಕಾಡು, ಹೌದು. ತಲಕಾಡಲ್ಲಿ ನರಸೀಪುರ. ಸೊ ಆವಾಗೂ ಇವಾಗೂ ನೀವು ನೋಡಿದಾಗ
ಸೊ ಮಕ್ಕಳಲ್ಲಿ ಏನು ಈಗ ಒಂದು ವ್ಯತ್ಯಾಸ ಅಂತ ಅನ್ಸುತ್ತೆ? ಎಜುಕೇಶನ್ ಬಹಳ ಕೀಳ್ಮಟ್ಟಕ್ಕೆ ಬರ್ತಾ ಇದೆ. ಕೀಳ್ಮಟ್ಟಕ್ಕೆ ಬರ್ತಾ ಇದೆ ಅಂತ ಯಾಕೆಂದ್ರೆ ಸರ್ವಶಿಕ್ಷಾ ಬಂದ್ಬಿಟ್ಟಿದೆ, ಬಿಸಿ ಊಟ ಬಂದಿದೆ, ಟೀಚರ್ಸ್ಗೆ ಅದ್ರ ಕಡೆ ಗಮನ ಕೊಡಕ್ಕೆ ಸಾಕಾಗಲ್ಲ ಟೈಮು. ಮಕ್ಕಳ ಕಡೆ, ಪರೀಕ್ಷೆ ಕಡೆ ಮತ್ತೆ ಪಾಠದ ಕಡೆ ಗಮನ ಕೊಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ಸರ್ವಶಿಕ್ಷಾ ಬಿಸಿ ಊಟ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ಇದು ಕೊಡ್ಬೇಕು. ಅಶ್ವಿನಿ, ತ್ರಿಫಲಾ ಚೂರ್ಣ ಅಂತ ಕೇಳಿದ್ದೀರಾ? ತ್ರಿಫಲಾ ಚೂರ್ಣ, ಹೌದು. ತ್ರಿಫಲಾ ಚೂರ್ಣದಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಅಳಲೆಕಾಯಿ ಜೊತೆಗೆ ನೆಲ್ಲಿಕಾಯಿ ಒಂದು ಮೇನ್ ಇಂಗ್ರೀಡಿಯೆಂಟ್. ಸೊ ಈಗ ಇದನ್ನ ಏನ್ ಫ್ರೈ ಮಾಡ್ಕೊಂಡಿದ್ರೆ ಅದನ್ನ ಹಾಕ್ತಾ ಇದ್ದೀರಾ? ಜೀರಿಗೆ, ಪೆಪ್ಪರ್ ಮತ್ತೆ ಕಾಯಿ ತುರಿ ಅಷ್ಟೇ. ಮತ್ತೆ ಅದ್ರ ಜೊತೆಗೆ ಉಪ್ಪಲ್ಲಿ ನೆನ್ಸಿಟ್ಟಿರೋಂತ ಆಮ್ಲ ನೀರಲ್ಲಿ. ಇದು ನಾವು ಮನೇಲಿ ಸಾಧಾರಣ ಹುರಿದೇ ಇಟ್ಕೊಂಡಿರ್ತೀವಿ, ಹಾಗಾಗಿ ಹುರಿಯೋದ್ ಬೇಡ ಅಂತ. ಮಂಗಳವಾರ ಶುಕ್ರವಾರ ಹುರಿಯಲ್ಲ ನಾವು, ಅದಕ್ಕೆ ಮೆಣಸಿನ್ಕಾಯಿ ಹುರಿದೇ ಇಟ್ಕೊಂಡಿರ್ತೀವಲ್ಲ, ಇದೊಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ಎರಡೇ ಹಾಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಬೇಕು. ಯಾಕಂದ್ರೆ ಮೆಣಸು ಹಾಕಿದೀವಲ್ಲ. ಹೌದು. ಇದು ಫೈನ್ ಪೇಸ್ಟ್ ಆಗಿದೆ. ಸೊ ಈ ತರ ಆಗ್ಬೇಕು. ಈ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗ್ಬೋದಮ್ಮ ಎಣ್ಣೆ? ಸಾಕ? ಒಂದ್ ಚಮಚದಷ್ಟು ಎಣ್ಣೆ ತಗೊಂಡಿದ್ದೀರಾ? 1-1.5 ಚಮಚ. ಇದಕ್ಕೆ ಸಾಸಿವೆ, ಇದು ಸಿಡಿತಾ ಇರಬೇಕಾದ್ರೆ ಜೀರಿಗೆ ಹಾಕ್ಬಿಟ್ರೆ ಅದು ಸರಿಯಾಗುತ್ತೆ. ಕರ್ಬೇವಿನ ಸೊಪ್ಪು, ಒಂದು ಮೆಣಸಿನಕಾಯಿ, ಮತ್ತೆ ಹಿಂಗು. ಇದನ್ನ ನೋಡ್ಕೊಂಡು ಉಪ್ಪು ಹಾಕ್ಬೇಕು. ನೋಡ್ಕೊಂಡು ಅದಾದ ನಂತರ ಹಾಕೋತೀರಾ? ಸೊ ತುಂಬಾನೇ ಸಿಂಪಲ್ ಇದು ಅಲ್ವಾ? ಆರೋಗ್ಯಕ್ಕೆ ಒಳ್ಳೇದು. ಸೊ ನೀವು ಮನೇಲಿ ಕಾಯಿ ಜಾಸ್ತಿ ಬಳಸ್ತೀರಾ ಅನ್ಸುತ್ತೆ? ಹೌದು. ಅಮ್ಮ, ನೀವು ಹೇಳ್ತಾ ಇದ್ರಿ ನೀವು ಶಿಕ್ಷಕಿಯಾಗಿ ಕೆಲಸ ನಿಭಾಯಿಸಿದೀರಾ ಅಂತ. ಈಗಲೂ ಕೂಡ, ಆಗಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಆದ್ರೆ ತುಂಬಾ ಡಿಫ್ರೆನ್ಸ್ ಏನು ಅಂದ್ರೆ, ಅಡಿಗೆ ಮನೆ ಅಂತ ಬಂದಾಗ ಏನ್ ಮಾಡ್ತಾರೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಇತ್ತೀಚೆಗೆ ಹೇಳ್ತಾರೆ. ಆತರ ನಾವು ನೋಡಕ್ ಹೋದ್ರೆ ಒಬ್ಬೊಬ್ರು ಇಬ್ಬಿಬ್ರು ಮಕ್ಳು ಇರಬಹುದು ಮನೇಲಿ. ಬಟ್ ಆಗಿನ ಕಾಲದಲ್ಲಿ ನೋಡಿದಾಗ ದೊಡ್ಡ ಕುಟುಂಬ ಮತ್ತೆ ಮಕ್ಕಳು ಜಾಸ್ತಿ. ಸೊ ಆ ಒಂದ್ ಮಾಡುವಂತ ಅಡಿಗೆಗಳು ಕೂಡ, ಆ ಪ್ರೋಸೆಸ್ ನಾವಿಗೆ ಏನ್ ಹೇಳ್ತೀವಿ ಅದು ಕೂಡ ತುಂಬಾ ದೊಡ್ಡ ಒಂದು ಪ್ರೋಸೆಸ್. ಇಲ್ಲಿ 10 ನಿಮಿಷಕ್ಕೆ ಕೆಲಸ ಮುಗಿದ್ರೆ ಅಲ್ಲಿ ಒಂದ್ ಗಂಟೆ ಆದ್ರೂ ಮುಗಿತಿರ್ಲಿಲ್ಲ. ಹೇಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನೀವು ನಿಮ್ ಕೆಲಸವನ್ನು ಹೇಗೆ ಅದೆಲ್ಲ ನಿಭಾಯಿಸಿ? ನಾವು ಮೊದಲು ನಾಳೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಆಗ್ಬಿಡುತ್ತೆ. ಇದನ್ನ ಚಪಾತಿ ಹಾಕೊಂಡು ತಿನ್ಬೋದು, ರೊಟ್ಟಿ ತಿನ್ಬೋದು, ಅನ್ನಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಅನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಶ್ವಿನಿ, ನಾನು ಒಲೆ ಬಳಸದೆ 2 ರೆಸಿಪಿ ಮಾಡಿದೆ. ಇವಾಗ ಅಮ್ಮ ಒಲೆ ಬಳಸ್ಬಿಟ್ಟು 2 ರೆಸಿಪಿ ಮಾಡ್ತಾ ಇದಾರೆ. ಹೌದಲ್ವಾ? ನಾನು ಯೋಚನೆನೇ ಮಾಡ್ಲಿಲ್ಲ ಖಂಡಿತವಾಗ್ಲು. ನೋಡಿ ಅಲ್ವಾ? ಸೊ ಸಮಯವನ್ನ ನಾವು ಉಳಿಸ್ಬೇಕು, ಅದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು ಅಂದ್ರೆ ಸೊ ಅದಕ್ಕೂ ಕೂಡ ಹಲವಾರು ರೆಸಿಪಿಗಳಿದೆ. ಅದು ಏನಂದ್ರೆ ನಾವು ಎಲ್ಲಿಂದ ಸಿಗುತ್ತೆ ಅಂತ ರೆಸಿಪಿ ಹುಡ್ಕೋಬೇಕು, ಮತ್ತೆ ಅದನ್ನ ಆದಷ್ಟು ಅಡಾಪ್ಟ್ ಮಾಡ್ಕೊಳ್ಳಕ್ ಟ್ರೈ ಮಾಡ್ಬೇಕು, ನಾವು ಮಾಡಕ್ ಟ್ರೈ ಮಾಡ್ಬೇಕು ಖಂಡಿತವಾಗ್ಲು. ಸೊ ಇದು ಇನ್ನೊಂದ್ ಸ್ವಲ್ಪ ಕುದಿಬೇಕು, 1-2 ನಿಮಿಷನಾದ್ರೂ ಕುದಿಬೇಕಲ್ವಾ? ವಾಣಿ ಮುಗ್ದಿದೆಲ್ಲ ಆಗಿದೆ, ಒಳ್ಳೆ ಘಮ ಬರ್ತಿದೆ. ಸೊ ಕೊಟ್ರೆ ಬೇಗ ನಾನು ರುಚಿ ನೋಡ್ಬೇಕು. ಆಯ್ತು, ನಾವು ನಿಮಗೆ ಕೊಡಕ್ ವೇಟ್ ಮಾಡ್ತಾ ಇದೀವಿ ಅಶ್ವಿನಿ. ಆಮ್ಲ ಕಡಿ ರೆಡಿ ನೋಡಿ, ರೆಡಿ ಆಗಿದೆ. ನೋಡಿ ಹೇಳಿ. ಖಂಡಿತ ಅಮ್ಮ. ಸೊ ನೋಡ್ಕೊಂಡು ಆಮೇಲೆ ಉಪ್ಪು ಹಾಕೋಬಹುದು ಅಂತ ಹೇಳಿದೀರಾ. ಆಮ್ಲನ ನೀವು ಮುಂಚೆನೆ ಉಪ್ಪು ನೀರಲ್ಲಿ ನೆನ್ಸಿಟ್ಟಿರೋದ್ರಿಂದ. ಬಾಯಿ ಕೆಟ್ಟೋಗಿರುತ್ತಲ್ಲ, ಅವಾಗ ಯಾರಾದ್ರೂ ಈ ತರ ಹುಳಿ ಉಪ್ಪು ಖಾರ ಮಾಡ್ಕೊಟ್ಬಿಟ್ರೆ ನಾಲ್ಗೆಗೆ ಇದಕ್ಕಿಂತ ಒಳ್ಳೆ ರೆಸಿಪಿ ಬೇಡ. ತುಂಬಾ ಚೆನ್ನಾಗಿದೆ. ಕಾಯಿ ತುರಿ ಏನು ಇದೆ ಬಾಯಿಗೆ ಸಿಗ್ತಾ ಇದೆ. ಸೊ ಆದಷ್ಟು ಕಾಯಿ ಹಾಕಿರೋದ್ರಿಂದ ರುಚಿ ಹೆಚ್ಚು. ಆಮ್ಲ ಕೂಡ ತರ್ತರಿಯಾಗಿ ಹಾಗೆ ಬಾಯಿಗೆ ಸಿಗ್ತಿದೆ. ಅದಂತೂ ಪೂರ್ತಿ ಪೌಡರ್ ತರ ಆಗಲ್ಲ ಅದು. ಅಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಉಪ್ಪು ಕೂಡ ಕರೆಕ್ಟ್ ಆಗಿದೆ. ಮುಂಚೆನೆ ನೀವು ಆಮ್ಲನ ಉಪ್ಪಲ್ಲಿ ನೆನ್ಸಿಟ್ಟಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿದೆ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್, ಸಕ್ಕತ್ತಾಗಿದೆ. ಜ್ವರ ಬಂದವರಿಗೆ ಕೊಟ್ರೆ ಬಾಯಿ ರುಚಿ. ಅದನ್ನೇ ಹೇಳಿದೆ, ನಾಲ್ಗೆ ಕೆಟ್ಟೋರ್ ಇರೋರ್ಗಂತೂ ಈ ತರದೆಲ್ಲ ಕೊಟ್ಬಿಟ್ರೆ
ನೆಲ್ಲಿಕಾಯಿ ಕಡಿ ಮಾಡುವ ವಿಧಾನ. ಒಂದು ಬಾಣಲಿಗೆ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಮೆಣಸು, ಜೀರಿಗೆ, ಕಾಯಿ ತುರಿ ಹಾಕಿ ಹುರಿದುಕೊಂಡು ಉಪ್ಪು ನೀರಿನಲ್ಲಿ ನೆನೆಸಿದ ನೆಲ್ಲಿಕಾಯಿ ಹಾಕಿ ಬಾಡಿಸಿದ ಒಣಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಮತ್ತೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು ಇವೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಕುದಿಸಿದರೆ ಆಮ್ಲ ಕಡಿ ಸವಿಯಲು ಸಿದ್ಧ. ಓಕೆ, ಸೊ ಬೆಸ್ಟ್ ರೆಸಿಪಿ ಆಯ್ತು. ಈಗ ನೆಕ್ಸ್ಟ್ ಏನ್ ಹೇಳ್ಕೊಡ್ತಾ ಇದ್ರ? ಬಿಡಲ್ಲ ನಿಮ್ಮ 4 ರೆಸಿಪಿಗೆ ಹೋಗಕ್ಕೆ, ಹೇಳಿ ನೆಕ್ಸ್ಟ್ ಏನ್ ಮಾಡ್ಕೊಡ್ತೀರಾ? ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಈ ತುಂಬಾ ಆರೋಗ್ಯಕರವಾದದ್ದು ಮೆಂತ್ಯ ಹಿಟ್ಟಿನ ಗೊಜ್ಜು. ಸೊ ಆಮ್ಲ ಕೂಡ ನಮ್ಮ ಹೆಲ್ತ್ ತುಂಬಾ ಒಳ್ಳೇದು, ಮೆಂತ್ಯ ಅಂತೂ ಇನ್ನೂ ಒಳ್ಳೇದು, ತಂಪು ಅಂತ ಕೂಡ ಹೇಳ್ತಾರೆ. ಓಕೆ, ಶುರು ಮಾಡೋಣ. ಮೆಂತ್ಯ ಹಿಟ್ಟಿನ ಗೊಜ್ಜು. ಮೆಂತ್ಯ ಹಿಟ್ಟಿನ ಗೊಜ್ಜು. ಸೊ ಇದು ಯಾವ ಕಡೆ ಒಂದು ರೆಸಿಪಿ ಇದು? ಇದು ಮಲೆನಾಡಲ್ಲೇ ಮಾಡುವಂತ. ಮಲೆನಾಡಲ್ಲಿ ಮಾಡೋ. ಅದಕ್ಕೂ ಕಾಯಿ ತುರಿ ಬಳಸ್ತಾ ಇದ್ದೀರಾ? ಅದಕ್ಕೆ ಕಾಯಿ ತುರಿ ಇಲ್ಲ, ಬಳಸ್ತಾ ಇಲ್ಲ. ಓಕೆ, ಶುರು ಮಾಡೋಣ. ಮೆಂತ್ಯ ಹಿಟ್ಟಿನ ಗೊಜ್ಜು. ಕಡಲೆಬೇಳೆ, ಹೆಸರುಬೇಳೆ, ಗೋಧಿ, ಜೀರಿಗೆ, ಬೆಲ್ಲ, ಇಂಗು, ಮೆಂತೆ, ಮೆಣಸಿನಕಾಯಿ, ಸಾಸಿವೆ, ಉಪ್ಪು, ಹುಣಸೆಹಣ್ಣು, ಕರಿಬೇವು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಶುರು ಮಾಡೋಣ. ಮೊದಲು ಎಲ್ಲ ಹುರ್ಕೊಂಡಿದ್ದೀನಲ್ಲ, ಇದನ್ನ ಒಂದು ಮಿಕ್ಸಿ ಜಾರ್ ಬೇಕು. ಒಂದು ಬಾಂಡ್ಲೆ ಇಡಿ. ಫಸ್ಟ್ ಒಂದು ಬಾಂಡ್ಲೆ ಇಡಿ, ಸಣ್ಣ ಬಾಂಡ್ಲೆ. ಇಲ್ಲಿ ಬೇಳೆಗಳನ್ನ ನಾವು ಹುರ್ಕೊಂಡ್ ಬಂದಿದೀವಿ, ಯಾಕಂದ್ರೆ ಬೇಳೆ ಹುರ್ಕೊಳಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಸಣ್ಣ ಉರಿಯಲ್ಲಿ ಸಣ್ಣ ಉರಿಲೇನೆ ಅದನ್ನ ಹುರ್ಕೋಬೇಕು. ಒಂದೊಂದಾಗಿ ಹಾಕೊಂಡು ನಾವು ಹುರ್ಕೋಬೇಕಾಗುತ್ತೆ, ಯಾಕಂದ್ರೆ ಒಂದೊಂದು ಹುರಿಯೋದಕ್ಕೆ ಒಂದೊಂದು ಸಮಯ ತಗೊಳುತ್ತೆ. ಹೌದು. ಓಕೆ, ಇವಾಗ ಎಣ್ಣೆ ಹಾಕಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗತ್ತಮ್ಮ? ಒಂದು 1.5 ಚಮಚದಷ್ಟು ಸಾಕು. ಸಾಕಾಗತ್ತಾ? ಸಾಕು. ಇದಕ್ಕೆ ಮೆಂತ್ಯ ಕಾಳು, 1.5 ಸ್ಪೂನ್ ಮೆಂತ್ಯ ಕಾಳು, 1.5 ಸ್ಪೂನ್ ಅಷ್ಟು ಮೆಂತ್ಯ ಕಾಳು. ಹೆಸರೇ ಮೆಂತ್ಯ ಹಿಟ್ಟು ಅಲ್ಲ? ಹೌದು. ಸೊ ಹಾಗಾಗಿ ಮೆಂತ್ಯ ಬಳಸಲೇಬೇಕು. ಸ್ವಲ್ಪ ಹಾಗಂತ ಹೇಳ್ಬಿಟ್ಟು ಮೆಂತ್ಯನೇ ಜಾಸ್ತಿ ಹಾಕ್ಬಾರ್ದು ಅಶ್ವಿನಿ. ಇಲ್ಲಿ ಮೆಂತ್ಯ ಹೌದು ಬಳಸ್ಬೇಕು, ಆದ್ರೆ ಅದನ್ನು ಮಿತವಾಗಿ ಬಳಸ್ಬೇಕು. ಇಲ್ಲ ಅಂದ್ರೆ ಅದ್ರದ್ದೇ ಟೇಸ್ಟ್ ಜಾಸ್ತಿ ಆಗೋಗ್ಬಿಟ್ರೆ ಕಹಿ ಬರುತ್ತೆ. ಹೌದು ಹೌದು. ಇದಕ್ಕೀಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಮೆಂತ್ಯ ಸ್ವಲ್ಪ ಹುರ್ಕೊಂಡ ನಂತರ ಜೀರಿಗೆ, ಇದು ಅಷ್ಟೇ, ಅಷ್ಟು ಜೀರಿಗೆ. ಮೆಂತ್ಯ ಎಷ್ಟು ಹಾಕಿದೀನೋ ಅಷ್ಟೇ ಹಾಕ್ತಾ ಇದ್ದೀನಿ. ಸೊ 1.5 ಚಮಚದಷ್ಟು ಜೀರಿಗೆ, ಒಂಚೂರು ಹಿಂಗು, ಸ್ವಲ್ಪ ಹಿಂಗು ಹಾಕೊಂಡಿದ್ದೀನಿ. ಮತ್ತೆ ಕರಿಬೇವು. ಹಿಂಗು ಹಾಕಿದ ನಂತರ ಕರಿಬೇವು ಹಾಕ್ತಾ ಇದ್ದೀರಾ. ಒಣಮೆಣಸಿನಕಾಯಿ. ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಸೊ ಎಣ್ಣೆ ಸಮೇತ ಹಾಕೋತೀರಾ? ಹೌದು. ಹುರ್ಕೊಂಡಿರೋಂತ ಎಲ್ಲಾ ಬೇಳೆಗಳನ್ನ ಹಾಕೋತೀನಿ. ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಈಕ್ವಲ್ ಕ್ವಾಂಟಿಟಿ. ಗೋಧಿ ಕೂಡ ಹುರ್ಕೊಂಡಿದ್ದೀರಾ? ಮತ್ತೆ ಇದು ರೆಡಿ ಆಗಿರುವಂತ ಮಿಶ್ರಣ, ಒಗ್ಗರಣೆ. ಇದೊಂದೊಂದು ದೊಡ್ಡ ಬೌಲಲ್ಲಿ ಕೂಡಿಸ್ಕೋಬೇಕು. ಹುಣಸೆ ರಸ. ಇವಾಗ ಅದಕ್ಕೆ ನಾನು ಈ ಜಾರಲ್ಲೇ ಇದೇ ಜಾರಲ್ಲಿ ಬೆಲ್ಲ ಪುಡಿ ಮಾಡ್ಕೋತೀನಿ, ಯಾಕಂದ್ರೆ ಮತ್ತೆ ಇದು ಆ ಪೌಡರ್ ವೇಸ್ಟ್ ಮಾಡೋದು ಬೇಡ. ಸೊ ಅದಕ್ಕೆ ನಾನು ಈ ಪೌಡರ್ನ ನಾವು ಏನ್ ಮಾಡ್ಕೊಂಡಿದೀವಿ ಆ ಪೌಡರ್ನ ನಾನು ಈ ಪಲ್ಪ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸದ ಜೊತೆ ಈಗ ಗ್ರೈಂಡ್ ಮಾಡ್ಕೊಂಡಿರುವಂತ ಪೌಡರ್ನ ಮಿಕ್ಸ್ ಮಾಡ್ತಿದ್ದೀರಾ? ಹೌದು. ಈ ಬೆಲ್ಲನ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಬೆಲ್ಲ ಪುಡಿ ಆದಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಹೌದು. ಇದು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೋಬಹುದು ಅಶ್ವಿನಿ ನಾವು. ಇವಾಗ ನಾನು ಸಾಧಾರಣ ಒಂದ್ 2 ಚಮಚದಷ್ಟು ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಸೊ ಈಗ ಗೊಜ್ಜು ಆಗಿದೆ. ಒಗ್ಗರಣೆ ಒಂದು ಕೊಟ್ಬಿಟ್ರೆ ಹಾಗಾದ್ರೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಅಶ್ವಿನಿ.
ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ. ಸ್ವಲ್ಪ ಹಿಂಗ್ ಹಾಕ್ತೀನಿ ಅಶ್ವಿನಿ. ಕರ್ಬೇವಿನ ಒಂದೆರಡು ಚಿಟಿಕೆ ಅಷ್ಟು ಹಿಂಗು, ಮತ್ತೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಮತ್ತೆ ಈ ಒಣಮೆಣಸಿನ್ಕಾಯಿ ಇದೆಯಲ್ಲ ಒಂದೇ ಒಂದು, ಇದು ಸ್ವಲ್ಪ ಖಾರ ಫ್ಲೇವರ್ಗೋಸ್ಕರ. ಇದನ್ನ ಹಾಕ್ಬಿಟ್ರೆ ಮೆಂತೆ ಗೊತ್ತು ರಜಾ. ಸೊ ಒಗ್ಗರಣೆ ಕೂಡ ಸಿದ್ಧ ಆಯ್ತು, ಗೊಜ್ಜು ಕೂಡ ರೆಡಿ ಆಗಿದೆ. ಅಶ್ವಿನಿ, ಇವಾಗ ಇದನ್ನ ನಾನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಹಾಕಿಲ್ಲ ಇದಕ್ಕೆ. ಸೊ ಗೊಜ್ಜು ಸಿದ್ಧವಾಗಿದೆ. ಇದು ಹುಳಿ, ಖಾರ, ಉಪ್ಪು, ಸಿಹಿ ಎಲ್ಲ ಕಂಬೈನ್ ಆಗಿದೆ ಇದ್ರಲ್ಲಿ. ಸೊ ಆದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರಲ್ಲಿ ಮತ್ತೆ ಮೆಂತ್ಯ ಇದೆ ಅಲ್ವಾ? ಹೌದು, ಹೆಲ್ತ್ ಕೂಡ ಒಳ್ಳೇದು. ಇದ್ರಲ್ಲಿ ಎಲ್ಲಾ ಟೇಸ್ಟ್ಗಳು ನಿಮ್ಗೆ ಸಿಗುತ್ತೆ. ಹೌದು ಅಲ್ವಾ? ಸೊ ಹಾಗಾಗಿರೋದ್ರಿಂದ ಇದ್ರಲ್ಲಿ ಸ್ವೀಟ್ ಇರೋದ್ರಿಂದ ಮಕ್ಕಳು ತಿಂತಾರೆ. ಸೊ ಆಬ್ವಿಯಸ್ಲಿ ನೀವು ಮಕ್ಕಳಿಗೆ ಇದನ್ನ ಕೊಡಬಹುದು. ಇದಕ್ಕೆ ನಾನು ಈಗ ವೆರಿ ಬ್ಯೂಟಿಫುಲ್. ಅಶ್ವಿನಿ, ಮೆಂತೆ ಹಿಟ್ಟಿನ ಗೊಜ್ಜು ರೆಡಿ ಆಗಿದೆ. ರೆಡಿ. ನೋಡಿ ಟೇಸ್ಟ್ ಖಂಡಿತ ಹೇಳ್ತೀನಮ್ಮ, ಖಂಡಿತವಾಗ್ಲು. ಸೊ ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಅಲ್ವಾ? ಆಹಾ, ಸಿಹಿ, ಹುಳಿ, ಉಪ್ಪು ಬೇಕಾಗೇ ಇಲ್ಲ. ಹೌದಾ? ಆ ಸಿಹಿ ಹುಳಿ ಏನಿದೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಅವಾಗ್ಲೇನು ಮಾಡ್ಕೊಟ್ರಿ, ಬಾಯಿ ಕೆಟ್ಟೋಗಿದ್ರೆ ಮಾತ್ರ ಆಮ್ಲ ನೀವು ಕಡಿ ಏನ್ ಮಾಡ್ಕೊಟ್ರಿ ಅದು, ಮತ್ತೆ ಮೆಂತ್ಯ ಗೊಜ್ಜು ಅಮ್ಮ ಸೂಪರ್. ಮೆಂತ್ಯ ಹಿಟ್ಟಿನ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಮೆಂತ್ಯೆ, ಜೀರಿಗೆ, ಇಂಗು, ಕರಿಬೇವು, ಒಣಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಧಿ, ಹುರಿದ ಮೆಂತ್ಯೆ ಮಿಶ್ರಣವನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಈ ಪುಡಿಯನ್ನು ಬೆಲ್ಲ ಮಿಶ್ರಿತ ಹುಣಸೆ ಹಣ್ಣಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಮೆಂತ್ಯ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಕಲಸಿದರೆ ಮೆಂತ್ಯ ಹಿಟ್ಟಿನ ಗೊಜ್ಜು ಸವಿಯಲು ಸಿದ್ಧ. ವಾಣಿ, ನೀವು ಹೇಳ್ತಾ ಇದ್ರಿ ಯಾವಾಗ್ಲೇ ಐ ವಾಂಟ್ ಟು ಸೇ ಸಮಥಿಂಗ್ ಅಂತ. ಏನ್ ಹೇಳ್ಬೇಕು ಹೇಳಿ? ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ. ಅಂದ್ರೆ ನಾವು ಇವಾಗ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪ್ಲಾಸ್ಟಿಕ್ ಇಸ್ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಹೌದಾ? ಸೊ ಎಷ್ಟು ನಾವು ಪ್ಲಾಸ್ಟಿಕ್ ಅಡಿಕ್ಟ್ ಆಗೋಗ್ಬಿಟ್ಟಿದೀವಿ ಅಂದ್ರೆ ನಾವ್ ಎಲ್ಲದಕ್ಕೂ ಒಂದ್ ಚಮಚ, ಒಂದು ಬಕೆಟ್, ಎಲ್ಲದಕ್ಕೂ ಪ್ಲಾಸ್ಟಿಕ್. ಇವಾಗ ಒಂದು 20-25 ವರ್ಷದ ಹಿಂದೆ ನೀವು ನೋಡಿದ್ರೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆ ಇರ್ಲಿಲ್ಲ. ಅಂದ್ರೆ ಇವಾಗ ತುಂಬಾನೇ ಪ್ಲಾಸ್ಟಿಕ್ ಬಳಸ್ತಾ ಇದೀವಿ. ಇದರಿಂದ ನಾವು ವಿ ಕೆನ್ ನಾಟ್ ಸೇವ್ ಅವರ್ ಅರ್ತ್. ಹೌದಾ? ಹೌದು. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಪ್ಲಾಸ್ಟಿಕ್ ಇಸ್ ದ ಮೇನ್ ಕಾಸ್ ಫಾರ್ ದಟ್ ಗ್ಲೋಬಲ್ ವಾರ್ಮಿಂಗ್ ಗೆ. ದಯವಿಟ್ಟು ಪ್ಲಾಸ್ಟಿಕ್ ನ ಆದಷ್ಟು ಬಳಸೋದು ಕಡಿಮೆ ಮಾಡಿ ಅಂತ ನಾನು ಹೇಳ್ತೀನಿ. ವೆರಿ ನೈಸ್. ಊರಿನ ಹೊರಗಡೆ ಪ್ಲಾಸ್ಟಿಕ್ ರಾಶಿ ಇರುತ್ತೆ, ಒಂದೊಂದು ದೊಡ್ಡ ಬೆಟ್ಟನೇ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಪ್ಲಾಸ್ಟಿಕ್ ಇಂದ ಅಲ್ವಾ? ಸೊ ದಯವಿಟ್ಟು ಪ್ಲಾಸ್ಟಿಕ್ ನ ಬಳಸೋದು ಕಡಿಮೆ ಮಾಡಿ. ಇದರಿಂದ ನಾವು ಮುಂದಿನ ಜನರೇಷನ್ಗೆ ದುಡ್ಡು ಹೇಗೆ ನಾವು ಗಳಿಸಿ ಇಡ್ತಾ ಇದೀವಿ ಮಕ್ಕಳಿಗೆ, ಇದ್ರ ಜೊತೆಗೆ ನಾವು ಒಳ್ಳೆ ಅರ್ತ್ ನ ಮಕ್ಕಳಿಗೆ ಗಿಫ್ಟ್ ಮಾಡ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಪ್ಲಾಸ್ಟಿಕ್ ಬಳಸೋದನ್ನ ಕಡಿಮೆ ಮಾಡಿ ಅಂತ ಹೇಳಿ ನಾನು. ಖಂಡಿತ. ಅಮ್ಮ, ನೀವು ಚೆನ್ನಾಗಿ ಹಾಡ್ತೀರಂತೆ. ಸೊ ಹಾಗಾಗಿ ನನಗಂತೂ ಅಡುಗೆ ಅಂತೂ ನೀವು ಚೆನ್ನಾಗಿ ಮಾಡ್ತೀರಾ, ಅದ್ರಲ್ಲೂ ಬೇರೆ ಶಿಕ್ಷಕಿ ನೀವು. ಸೊ ನಿಮ್ಮ ಭಾಷೆಯಲ್ಲಿ ಹಾಡ್ತೀರಾ? ಹಾಡಿ. ಈಗ ಚಂದ್ರಹಾಸಂಗೆ ತಾಯಿ ರಾಜಾರಾಣಿ ಎಲ್ಲ ಸತ್ತೋಗಿರ್ತಾರೆ, ದಾದಿ ಅವಳು ಸಾಕೋದು, ಅವಳು ಸತ್ತೋಗ್ಬಿಡ್ತಾಳೆ. ಆ ಇದ್ರಲ್ಲಿ ಆ ಮಗು ಆಹಾರ ಕೇಳೋದು ಹೇಗೆ ಅಂತ, ದೀಗೇತು ಕಾಯಿ ಮೊಗನ ಚೋಯಿ ಗೆಗೆ ಮಂಟಾಲಿತು ಕಾಲಿ ತಾಯಿ. ಏನಾದ್ರೂ ಕೊಡು, ನಿನ್ನೆವರೆಗೂ ನೀನ್ ನನಗೆ ತಗೋ ಅಂತ ಹೇಳ್ತಾ ಇದ್ದೆ, ಇವತ್ತು ಯಾಕೆ ಮಲ್ಕೊಂಡಿದೀಯಾ ಅಂತ ಕೇಳೋದು. ವೆರಿ ನೈಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವಾಣಿ, ನೀವು ಕೂಡ ಹಾಡ್ತೀರಾ ಅಂತ ಕೇಳ್ಪಟ್ಟೆ. ಸೊ ಅಮ್ಮ ಹಾಡಿದ್ ನಂಗೆ ಅರ್ಥ ಆಗ್ಲಿಲ್ಲ, ಬಟ್ ಅಮ್ಮ ಹೇಳಿದ ಒಂದು ಮೀನಿಂಗ್ ನನಗೆ ಅವರು ಇದ್ರಲ್ಲಿ ಗೊತ್ತಾಯ್ತು. ಸೊ ನೀವು ಕೊಂಕಣಿಲಿ ಹಾಡ್ತೀರಾ ಅಥವಾ ನೀವು ಯಾವ ಭಾಷೆಯಲ್ಲಿ ಹಾಡ್ತೀರಾ? ಉಟ್ರೆ ಕೃಷ್ಣ ವೇಳು ಜಲ್ಲೋ ವಸ್ರ ಸೊಡ್ಚಾಕ ಚೆರಡು ವೈಲಿ ಚೆಂಡು ಗೇವ್ನು ಪಳೆ ಖೇಳ್ಚಾಕ. ಅಂದ್ರೆ ನಾವು ಮಗುಗ್ ಮಲ್ಗಿಸ್ಬೇಕಾದ್ರೆ ಹಾಡ್ತೀವಿ, ಆದ್ರೆ ಮಗುಗ್ ಏಳ್ಸ್ಬೇಕಾದ್ರೆ ಹಾಡೋದಿದ್ದು. ಕೃಷ್ಣ ಹೇಳು, ಮಕ್ಳೆಲ್ಲ ನಿನಗೆ ಚೆಂಡ್ ಆಡ್ಸಕ್ಕೆ ನಿನ್ ಜೊತೆ ಆಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಎಬ್ಸಕ್ಕೂ ಒಂದು ಹಾಡಿದೆ ಅಂತ ಗೊತ್ತಾಯ್ತು. ವೆರಿ ನೈಸ್ ವಾಣಿ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮಗಳು ಇಬ್ರು ಕೂಡ ಅಷ್ಟು ದೂರದಿಂದ ಬಂದು ನಿಮ್ಮ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಮ್ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ, ಅಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ಗಿರಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್.
ಥ್ಯಾಂಕ್ ಯು ಸೋ ಮಚ್ ವಾಣಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮ? ಇಟ್ ವಾಸ್ ಆಕ್ಚುಲಿ ಅ ಪ್ಲೆಜರ್ ಬೀಯಿಂಗ್ ವಿತ್ ಯು ಪೀಪಲ್. ಅಂಡ್ ನನಗೆ ಒಂದು ಜನಕ್ಕೆ ಕೆಲವು ಇನ್ಫಾರ್ಮೇಶನ್ ಕೊಡುವಂತ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದರಿಂದ ಬರೀ ಅಡಿಗೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ನನಗೆ ಹೇಳ್ಬೇಕು ಅಂತ ಇಷ್ಟ ಆಗಿರುವಂತ ಇನ್ಫಾರ್ಮೇಶನ್ ಹೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನೀವ್ ಹೇಳಿ, ಹೇಗೆ ಅನ್ನಿಸ್ತು? ಆರೋಗ್ಯಕರವಾದ ಹಿಂದಿನ ಅಡಿಗೆಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಮಂತಹ ತುಂಬಾ ಧನ್ಯವಾದಗಳು. ಜಿ ಕನ್ನಡದವರಿಗೆ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು ಅಮ್ಮ. ಅದು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ಅಡಿಗೆಗಳಿಗಿಂತ ಜಾಸ್ತಿ ಹಿಂದೆ ಮಾಡ್ತಾ ಇದ್ದಂತ ಹಿರಿಯರು ಮಾಡ್ತಾ ಇದ್ದಂತ ಒಂದು ಅಡಿಗೆಗಳು ನಾವು ಮೇನ್ ಆಗಿ ಇಲ್ಲಿ ಮಾಡಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ವಾಣಿ ಮತ್ತೆ ಲಲಿತಾ ಅವರು ಇಬ್ರು ಕೂಡ ಚಿಕ್ಕಮಂಗ್ಳೂರಿಂದ ಬಂದು ಅವರ 4 ಬೆಸ್ಟ್ ರೆಸಿಪೀಸ್ ನ ಹೇಳ್ಕೊಟ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮ್ಗೂ ಆಸೆ ಆಗ್ತಿರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಖಂಡಿತವಾಗ್ಲೂ ನೀವು ಬರ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಬೆಸ್ಟ್ ರೆಸಿಪಿ, ಅದರ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸವನ್ನ ನಮಗೆ ಮೇಲ್ ಕೂಡ ಮಾಡ್ಬೋದು, ಪತ್ರದ ಮೂಲಕ ಕೂಡ ಬರೆದು ತಿಳಿಸ್ಬೋದು. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ನೀವೇ ಇಲ್ಲಿರ್ಬೋದು ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಜಿ ಕನ್ನಡ ವಾಹಿನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.